ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಅನುಭವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸ್ವಲ್ಪ ತುಳಸಿ ಗಿಡ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತರೋದಿತ್ತು. ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಒಂದು ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ನರ್ಸರಿಗೂ ಕೂಡ ಬಂದಿದ್ದಾಯಿತು. ಈ ನರ್ಸರಿ ಬಂದು ರಿಂಗ್ ರೋಡ್ ಹತ್ರ ಇದೆ. RMC ಸಿಗ್ನಲ್ ಇಲ್ವಾ, ಅಲ್ಲಿ ರಿಂಗ್ ರೋಡ್ ಹತ್ರ ಈ ನರ್ಸರಿ ಇದೆ. ಮೈಸೂರವ್ರು ಯಾರಾದರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ತುಂಬ ಚೆನ್ನಾಗಿದೆ. ಇಂಡೋರ್ ಪ್ಲ್ಯಾಂಟ್ಸ್ ಅಂತೂ ತುಂಬ ನೋಡಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಆದರೆ ಸ್ವಲ್ಪ ರೈಟ್ ಜಾಸ್ತಿ. ಓಕೆ, ಬಾರ್ಗೇನ್ ಮಾಡ್ಕೊಂಡು ತಗೊಳ್ಳೋದಾದರೆ ಓಕೆ. ತುಂಬ ಚೆನ್ನಾಗಿದೆ ಇಂಡೋರ್ ಪ್ಲ್ಯಾಂಟ್ಸು. ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ. ಇದು ಮನಿ ಪ್ಲ್ಯಾಂಟ್ ಬಂದು ಅವನು ಸ್ವಲ್ಪ ಜಾಸ್ತಿ ಹೇಳ್ದ, 100 ರೂಪಾಯಿ ಏನೋ ಇದು. ಅದಕ್ಕೋಸ್ಕರ ನನಗೇನೋ ಬೇಡ ಬಿಡು ಅಂತ ಅನ್ನಿಸ್ತು. ಹಂಗೆ ನಾನು ತುಳಸಿ ಗಿಡನೆಲ್ಲ ನೋಡ್ತಾ ಇದ್ನಲ್ಲ, ಅಲ್ಲಿ ತುಳಸಿ ಗಿಡ ಸಹ ಚೆನ್ನಾಗಿರಲಿಲ್ಲ, ಎಲ್ಲ ಒಣಗೋಗಿರೋ ಥರ ಆಗ್ಬಿಡ್ತು. ನನಗೆ ಕೃಷ್ಣ ತುಳಸಿ ಬೇಕಾಗಿತ್ತು, ಅಲ್ಲಿ ಕೃಷ್ಣ ತುಳಸಿ ಇರಲೇ ಇಲ್ಲ. ಸರಿ, ಇಂಡೋರ್ ಪ್ಲ್ಯಾಂಟ್ಸನ್ನೇ ನೋಡೋಣ ಅಂದ್ಬಿಟ್ಟು ಇಂಡೋರ್ ಪ್ಲ್ಯಾಂಟ್ಸನ್ನು ನೋಡ್ತಾ ಇದ್ದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಸ್ರಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತಲ್ವ, ಅದು ನೋಡಲಿಕ್ಕೆ ಚೆಂದ. ಸುತ್ತಮುತ್ತ ಬರೀ ಗ್ರೀನು, ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ಬಿಡ್ತು. ಅಷ್ಟು ತುಂಬ ಚೆನ್ನಾಗಿತ್ತು. ಆ ಗಿಡಗಳು ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮತ್ತು ನಾವು ಇಂಡೋರ್ ಪ್ಲ್ಯಾಂಟ್ಸನ್ನೇ ನೋಡೋಣ ಅಂತ ಹೋದ್ವಿ. ಅಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಬಂದು ಒಂದು 500 ರೂಪಾಯಿ ಹೇಳಿದ್ರು. ಅಂದರೆ ಅದನ್ನು ಏನಾದರೂ ಡ್ಯಾಮೇಜ್ ಏನಾದರೂ ಆದರೆ, ಅಕಸ್ಮಾತ್ ಏನಾದರೂ ಒಣಗೋದಂಗಾದರೆ 1 ವೀಕಲ್ಲೇ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟು ಗ್ಯಾರಂಟಿ ಹೇಳಿದ್ರು. ಓಕೆ, ನಮಗೇನೋ ಪರವಾಗಿಲ್ಲ ಅಂತ ಅನಿಸ್ತು. ಹಾಯ್, ವೆಲ್ಕಮ್ ಬ್ಯಾಕ್. ಇದು ಸಂಜೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅದೇ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತಂದಿದ್ದೀವಿ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ನಾನು ತೊಗೊಂಡಿದ್ದೀನಿ. ಒಟ್ಟು 5 ಇಂಡೋರ್ ಪ್ಲ್ಯಾಂಟ್ಸನ್ನು ತೊಗೊಂಡಿದ್ದೀನಿ. ಒಂದು ಇಂಡೋರ್ ಪ್ಲ್ಯಾಂಟ್ಸ್ ಬಂದು 250 ರೂಪಾಯಿ. ಅಂದರೆ ಅವರೇ ಪಾಟ್ ಕೊಟ್ಟು ಅದಕ್ಕೆ ಮಣ್ಣು ಮತ್ತು ಗೊಬ್ಬರಗಳೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿರುವಂಥದ್ದು. ನಾವೇನು ಹೋಗಿ ಮಣ್ಣು ತರೋದಂತೆ ಅದೆಲ್ಲ ಮಾಡಿಲ್ಲ. ಫುಲ್ಲು ಟೋಟಲಾಗಿ ಅವರೇ ಎಲ್ಲ ರೆಡಿ ಮಾಡಿ ನಮಗೆ ಈ ರೀತಿ ಕೊಟ್ಟಿರೋದು. ನನಗಂತೂ ತುಂಬ ಆಸೆ ಇತ್ತು, ಮನೆಯೊಳಗಡೆ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಇಡಬೇಕು ಅಂತ ತುಂಬ ದಿನದಿಂದ ಆಸೆನೇ ಅಂತ ಹೇಳ್ಬೋದು. ಏಕೆಂದರೆ ನನಗೆ ಒಳಗಡೆ ನೀರು ಹಾಕ್ಕೊಂಡು ಅದನ್ನು ನೋಡಿಕೊಂಡು ಒಂದು ರೀತಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ. ಮತ್ತು ನಮ್ಮ ಮನೆಯೊಳಗಡೆ ಸ್ವಲ್ಪ ನಮ್ಮದು ಹಾಲ್ ಬಂದು ತುಂಬ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನಾನು ಗೋಬಿನ ಟ್ರೈ ಮಾಡಿದ್ದೆ ಫಸ್ಟ್ ಟೈಮು. ಚೆನ್ನಾಗಿ ಕಮ್ಮಿ ಇದೆ, ಅದೇ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮನೆಯಲ್ವಾ? ತುಂಬ ಚೆನ್ನಾಗಿದೆ. ಫೈನ್. ಯಾವಾಗ ಟ್ರೈ ಮಾಡಿದ್ದು? ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಆದರೂ ನಿಜವಾಗ್ಲೂ ನಾನು ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಅದು ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಂತ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವರು ಎಲ್ಲ ಎತ್ತಿಟ್ಕೋತಾ ಇದ್ದಾರೆ. ನೋಡಿ, ನಮ್ಮದು ಇಷ್ಟು ಹಾಲು ತುಂಬ ದೊಡ್ಡದಾಗಿದೆ. ಸೊ ಇಟ್ಟರೂ ಏನು ತೊಂದರೆ ಇಲ್ಲ, ಆರಾಮಾಗಿ ಫ್ರೀಯಾಗಿರ್ತವೆ ಗಿಡಗಳು. ಇದು ಇಲ್ಲಿ ಒಂದು ಇಡ್ತಾ ಇದ್ದಾರೆ. ರೂಮ್ ಮುಂದೆ 2 ಇಟ್ಕೊಂಡು, ಮತ್ತು ಇಲ್ಲಿ ಕಿಚನ್ ಹತ್ರ ಒಂದು, ಮತ್ತು ಈ ಕಡೆ ಒಂದು, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ಲೇ ಇಡಬೇಕು ಅಂತ. ಸೊ ಅಲ್ಲೇ ಇಡಿಸ್ತಾ ಇದ್ದೀನಿ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ಹೋಗ್ತಾ ಹೋಗ್ತಾ ಹೈಟ್ ಆಗುತ್ತಲ್ಲ, ಆಗ ಪಾರ್ಟನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಸ್ವಲ್ಪ ಬಿಸಿಲು ಬಂದಾಗ ಹೊರಗಡೆ ಒಂದು 10ರಿಂದ 20 ನಿಮಿಷ ಇಟ್ಬಿಟ್ಟು ಮತ್ತೆ ಒಳಗಡೆ ತರಬೇಕು. ಏಕೆಂದರೆ ಅದು ಸೂರ್ಯನದು ಸ್ವಲ್ಪ ಕಿರಣಗಳೆಲ್ಲ ಆ ಗಿಡದ ಮೇಲೆ ಬೀಳಬೇಕಲ್ಲ, ಅದಕ್ಕೋಸ್ಕರ. ಒಳಗಡೆನೇ ಇದ್ದರೆ ಸ್ವಲ್ಪ ಬಾಡೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲು ಬಂದಾಗ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇವಾಗ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟನೂ ಕೂಡ ಮಾಡ್ಕೋತಾ ಇದ್ದೀವಿ. ಟೈಮ್ ಬಂದು ಆಗಲೇ 10 ಗಂಟೆ ಆಗಿದೆ. ಇಷ್ಟೊತ್ತು ಎಚ್ಚರಾಗಿರೋದೇ ಹೆಚ್ಚು. ಅಂದರೆ ಕೆಲಸಗಳೆಲ್ಲ ಇತ್ತಲ್ಲ, ಅದನ್ನು ಮಾಡಿಕೊಂಡು ಈಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಊಟ ಮಾಡಿಕೊಂಡು ಇನ್ನು ಮಲ್ಕೊಳ್ಳೋದಷ್ಟೇ.
ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.